ಭಯ ಯಾಕೆ ಹಿಂಗೆ ಆಡ್ತಾ ಇದ್ರು ಅನ್ನೋದೇ ಗೊತ್ತಾಯ್ತಲ್ಲ ಕಣವ. ಅವ್ರ ಮನ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ಈ ಕೇಸ್ನ ಕ್ಲೋಸ್ ಮಾಡಿಸ್ಬೋದು. ಆದ್ರೂ ಹೊಟ್ಟೆಲ್ ಹುಟ್ಟಿದ ಮಗದ ಮೇಲೆ ಯಾಕೆ ಹಿಂಗೆ ಕತ್ತಿ ಮಸಿತಾ ಇದ್ದಾರೋ ಅನ್ನೋದೇ ಗೊತ್ತಾಯ್ತಲ್ಲ. ಇದೆಲ್ಲ ನನ್ನಿಂದಾನೇ ಆಗ್ತಿರೋದು ಭಾವ. ನಾನು ಸಿದ್ದು ಅವ್ರ ಜೀವನಕ್ಕೆ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಮೇಲಿರೋ ಕೋಪಕ್ಕೆ ಸಿದ್ದು ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಭಾವನವ, ಯಾಕೆ ಹಿಂಗೆಲ್ಲ ಮಾತಾಡಿರಿ ನೀವು? ನೀವು ಸಿದ್ದು ಜೀವನಕ್ಕೆ ಬಂದದ್ದಲ್ಲ ಕಣವ, ಸಿದ್ದುನೇ ನಿಮ್ಮ ಜೀವನದೊಳಗೆ ಬಂದಿದ್ದು. ಅವ್ನು ನಿಮ್ಮ ಜೀವನಕ್ಕೆ ಬರಲಿಲ್ಲ ಅಂದಿದ್ದಿದ್ರೆ ನೀವಿಷ್ಟೆಲ್ಲ ಒದ್ದಾಡೋದು ಕಷ್ಟಪಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನೋಡಿ ಭಾವನವ, ಆಗೋದ್ರ ಬಗ್ಗೆ ಯೋಚನೆ ಮಾಡೋದು ಏನೂ ಪ್ರಯೋಜನ ಇಲ್ಲ. ಮುಂದೆ ಆಗೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಮ್ಮ. ನಾನು ಲಾಯರ್ ತಾವೆಲ್ಲ ಮಾತಾಡ್ಕೊಂಡು ಬಂದೀವಿ. ಅವರೆಲ್ಲ ಸರಿ ಮಾಡ್ತೀನಿ ಅಂತ ಹೇಳೋರೆ, ಎಲ್ಲ ಒಳ್ಳೇದಾಯ್ತದೆ, ಧೈರ್ಯವಾಗಿರಿ. ಆದರೂ ಭಾವ, ನಾವೀ ಕೇಸಲ್ಲಿ ಸೋತೋಗ್ತೀವೋ ಅನ್ನೋ ಭಯ ಕಾಡ್ತಿದೆ. ಭಾವನವ, ಭಯ ಪಟ್ಟರೆ ಬದುಕಕ್ಕಾಗೋದಿಲ್ಲ ಕಣವ. ನೀವು ಧೈರ್ಯವಾಗಿರೋದ್ರಿಂದಲೇ ನಾನು ಇಷ್ಟು ಮುಂದುವರಿಯೋಕ್ಕಾಗಿರೋದು. ನೀವು ಧೈರ್ಯ ಕಳ್ಕೊಂಡ್ರೆ ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ ಭಾವನವ, ನಾವು ಯುದ್ಧಕ್ಕೆ ಅಂತ ನಿಂತಿದ್ದೀವಿ, ಹೋರಾಡಲೇಬೇಕು. ಇದ್ರಲ್ಲಿ ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ, ಆದರೆ ಕೊನೆ ಉಸಿರಿರೋ ತನಕ ಹೋರಾಡಮ್ಮ, ಅಷ್ಟೇ. ಭಾವ, ನಾವನ್ ಮುಂದೆ ನೀವು ನಮ್ಮ ವಿಷಯ ಮಾತಾಡಿ ನೀವು ಕೆಟ್ಟೋರಾಗ್ತಿದ್ದೀರಲ್ಲ ಅಂತ ಬೇಜಾರಾಗ್ತಿದೆ. ಆಗಲಿ ಬಿಡವ, ನಾನು ಕೆಟ್ಟವನೇ ಆಗಲಿ ಕಣವ, ಪರವಾಗಿಲ್ಲ. ನನ್ನ ತಮ್ಮ ಬರ್ತಾನೆ, ನಮ್ಮಣ್ಣ ಹೀರೋ ಅಂತ ನನ್ನ ನೆಲೆಸ್ತಾನೆ, ಅಷ್ಟು ಸಾಕು ನನಗೆ. ಮಾತಾಡೋರೇನವ ಮಾತಾಡ್ತಾರೆ, ಜನರು ಬಾಯಿನ ಜನಾರ್ದನನೇ ಮುಟ್ಸಕ್ಕಾಗಲ್ಲ ಅಂತ ಮಾತೇ ಅದೇ. ಊರ ಮೇಲೆ ಊರು ಬಿದ್ರು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಕಣವ, ಆಗಲೇ ಯಶಸ್ಸು ಅನ್ನೋದು ನಮ್ಮ ಹಿಂದೆ ಬರೋದು. ಏನು ತಲೆ ಕೆಡಿಸ್ಕೊಬನ್ನಿ, ಎಲ್ಲ ಒಳ್ಳೇದಾಯ್ತದೆ. ಸರಿ ಕಣವ, ನಂಗೂ ಕೆಲಸ ಅದೇ, ನಾನು ಬರ್ತೀನಿ. ಭಾವ, ತಿನ್ನಕ್ಕೇನಾದರೂ ಕೊಡ್ಲಾ? ಬೇಡ ಕಣವ, ಬರ್ಬೇಕಾರೆಲ್ಲ ಮಾಡ್ಕೊಂಡ್ಬಂದೆ. ಅಲ್ಲ ಕಣವ, ಹುಷಾರಾಗಿರಿ. ಜೋಪಾನ, ಏನಾದ್ರು ಬೇಕು ಅಂದರೆ ನಂಗೆ ಫೋನ್ ಮಾಡಿ, ಸರಿಯೇ? ಸದ್ಯ ಈಗ ಉಸಿರು ಬಂದಂಗಾಯ್ತು. ಅವನು ಫೋನ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಎಲ್ಲಿ ವಿಷಯ ಹೊರಗೆ ಹೋಗ್ಬಿಡುತ್ತೋ ಅಂತ ಎದೆ ಹೊಡ್ಕೋತಾ ಇತ್ತು. ಈಗ ನಿರಾಳ ಆಯಿತು. ಈಗ ನಾನೇ ಲಲಿತಮ್ಮನ ಸಾಯಿಸಿದ್ದೀನಿ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಆದರೂ ಈ ಜಯಂತನ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂದರೆ ಅವನಿಗೆ ಎಷ್ಟು ಧೈರ್ಯ ಇರಬೇಕು. ಅವನಿಗೆ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏನೋ ಒಂದು ಚಾನ್ಸ್ ಸಿಕ್ತು ಅಂತ ಆಟ ಆಡ್ಬಿಟ್ಟಿದ್ದಾನೆ. ಆದರೂ ಅವನು ಯಾರು ಅಂತ ತಿಳ್ಕೊಬೇಕಲ್ಲ. ಅವನು ನೋಡಿದ್ರೆ ಈ ಕಿಲಾಡಿನೇ ಎದುರಿಸೋ ಕಳ್ಳ ನನ್ನ ಮಗ ಯಾರು ಅಂತ ಒಂದ್ಸಲಿ ನೋಡಿ ಖುಷಿ ಪಡ್ಬೋದಾಗಿತ್ತು. ಇರಲಿ, ಹುತ್ತದಿಂದ ಹಾವು ಈಗ ತಪ್ಪಿಸ್ಕೊಂಡಿರ್ಬೋದು, ಆದರೆ ಹಾಲಿನ ರುಚಿ ನೋಡಿರೋದ್ರಿಂದ ಮತ್ತೆ ಬರುತ್ತೆ. ಆಗ ಹಿಡ್ದು ಹಾಕ್ತೀನಿ. ಚಿನ್ನುವರಿ, ನೀವು ಸಿಕ್ಕಿದ್ರೆ ನಾನು ಹೀಗೆಲ್ಲ ಮಾಡ್ತಾನೆ ಇರಲಿಲ್ಲ. ಒಂದು ರೀತಿ ಹೀಗೆಲ್ಲ ಆಗೋದಕ್ಕೆ ನೀವೇ ಕಾರಣ. ಹಾಗಂತ ಇದನ್ನೆಲ್ಲ ನಿಮ್ಮ ಮೇಲೆ ನಾನು ಹಾಕೋದಿಲ್ಲ, ಯಾಕೆಂದರೆ ನೀವು ನನ್ನ ಚಿನ್ನಮರಿ ಅಲ್ವಾ. ಜಯಂತ್, ಎಷ್ಟು ಖುಷಿಯಾಗಿದೆಯಲ್ಲ ಇವತ್ತು. ಈ ರೀತಿ ಖುಷಿಯಾಗಿದ್ದು ತುಂಬ ದಿನ ಆಗೋಗಿತ್ತು ಅಲ್ವಾ? ಅದೇನು ಅಂತ ಹೇಳು, ನಾನು ಸ್ವಲ್ಪ ಖುಷಿ ಪಡ್ತೀನಿ. ಏನಿಲ್ಲ ಶಾಂತಮ್ಮ, ಚಿನ್ನಮರಿನ
ಆದಷ್ಟು ಬೇಗ ಕರ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೆ ಅವತ್ತು ಕರ್ಕೊಂಡು ಬರ್ತೀನಿ ಅಂತಾನೆ ಹೋಗಿದ್ದೆ. ಹಾಂ ಶಾಂತಮ್ಮ, ಕರ್ಕೊಂಬರ್ಬೇಕು ಅಂತ ಹೋಗಿದ್ದೆ. ಆದರೆ ವಿಶ್ವನ್ ಮನೇಲಿ ಅವ್ರ ತಾಯಿ ಸಾವಾಯ್ತಲ್ಲ, ಹಾಗಾಗಿ ಕರ್ಕೊಂಡು ಬರೋಕ್ಕಾಗಲಿಲ್ಲ. ಇಂಥ ಸಮಯದಲ್ಲಿ ಅಲ್ಲಿಗೆ ಹೋಗೋದು ಸರಿಯಲ್ಲ ಅಂತ ಸುಮ್ಮನಾದೆ. ಏನಾಗಿತ್ತಂತೆ? ಭಾವ, ಖುಷಿನ ಮನೆ ಕರ್ಕೊಂಡ್ಬಂದಿದ್ದಕ್ಕೆ ಥ್ಯಾಂಕ್ಸ್. ಯಾಕವ ಹಿಂಗೆಲ್ಲ ಥ್ಯಾಂಕ್ಸ್ ಹೇಳಿರಿ? ನೀವು ಹೇಳಿದ್ ಒಳ್ಳೇದೇ ಆಯ್ತು ಕಣವ. ಬರ್ಬೇಕಾರೆ ಹಂಗೆ ಕರ್ಕೊಂಬಂದ್ಬಿಡಿ, ಆಚೆ ಏನು ಮಾತಾಡೋಕ್ಕಾಗಲ್ಲ ಅಂದಿದ್ದು ಒಳ್ಳೇದೇ ಆಯ್ತು. ಅದಕ್ಕೆ ಜೊತೆಲೆ ಕರ್ಕೊಂಬಂದ್ಬಿಟ್ಟೆ. ಖುಷಿ ಪುಟ್ಟ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು, ಸಿದ್ದು ಅಂಕಲ್, ಅಜ್ಜಿ, ತಾತ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಪುಟ್ಟ. ಸ್ಕೂಲ್ ಹೇಗಿದೆ? ಚೆನ್ನಾಗಿ ಓದ್ತಿದ್ಯಾ? ಕ್ಲಾಸಲ್ಲಿ ನಾನೇ ಫಸ್ಟು. ಮ್ಯಾಮ್ ನನಗೆ ದಿನ ಸ್ಟಾರ್ ಕೊಡ್ತಾರೆ ನೋಡಿ. ಬೆಸ್ಟ್ ಬೇಬಿ. ಖುಷಿ ಪುಟ್ಟ, ನೀನು ಯಾಕೆ ನನ್ನನ್ನು ಮನೆ ಹತ್ರ ಬರಬೇಡ, ಸ್ಕೂಲ್ ಹತ್ರ ಬಾ ಅಂತ ಹೇಳಿದೆ? ಯಾಕೆ, ಏನಾಯಿತು? ಮನೇಲಿ ನಿನಗೇನಾದರೂ ತೊಂದರೆ ಆಗ್ತಿದ್ಯಾ? ಯಾರಾದರೂ ಹಿಂಸೆ ಕೊಡ್ತಿದ್ದಾರಾ? ಹಾಗೆಲ್ಲ ಏನೂ ಇಲ್ಲ ಭಾವನಮ್ಮ. ನಾನು ಒಬ್ರನ್ನ ನೋಡಿದೆ. ಪಪ್ಪನ ಗಾಡಿಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಅವ್ರ ಲಾರಿನ ನಮ್ಮ ಕಾರಿಗೆ ಡ್ಯಾಶ್ ಹೊಡೆದಿದ್ದು.